ಮುಳುಗಡೆ ಆಗುತ್ತಿಲ್ಲ ಅನ್ನೋ ಒಂದು ನಿರ್ಲಕ್ಷ್ಯದಿಂದ ಅವತ್ತು ಕೆಲವರು ಅಲ್ಲಿ ಫಾರ್ ಮೆಂಬರ್ ಮನೆ ಕಟ್ಕೊಂಡ್ರು ಸುಮ್ಮನೆ ಕೂತ್ಬಿಟ್ರು. ಅದು ಆಮೇಲೆ ಈಗ ಮುಳುಗಡೆ ಆಗಿ ಲೆಕ್ಕ ತಗೊಂಡಾಗ ಅದು ಫಾರ್ ಮೆಂಬರ್ ಪಂಚಾಯತಿಯಲ್ಲಿ ಬೇಕಾದಂಥ ರೆಕಾರ್ಡ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ಹಿನ್ನೀರು ಹಾಗೂ ಪ್ರವಾಹ ಸಂತ್ರಸ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಳೆದ 10 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಇಂದು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ ಭೇಟಿ ನೀಡಿ ಸಂತ್ರಸ್ತರಿಗೆ ಬೆಂಬಲ ಸೂಚಿಸಿದರು. ಧರಣಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲ ಅವರು ಸಂತ್ರಸ್ತರ ಅಹವಾಲುಗಳನ್ನು ಆಲಿಸಿ ಹಲವು ವರ್ಷಗಳಿಂದ ಹಿನ್ನೀರು ಮತ್ತು ಪ್ರವಾಹ ಸಮಸ್ಯೆಯಿಂದ ಜನರು ಸಂಕಷ್ಟದ ಜೀವನ ನಡೆಸುತ್ತಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಹೇಳಿದರು. ಸರ್ಕಾರವು ಸಂತ್ರಸ್ತರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಅವರು 18 ವರ್ಷಗಳಿಂದ ಹಿನ್ನೀರು ಸಂತ್ರಸ್ತರು ಮೂಲಭೂತ ಸೌಲಭ್ಯಗಳಿಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಮನೆ, ರಸ್ತೆ, ಕುಡಿಯುವ ನೀರು, ನಿವೇಶನ ಹಾಗೂ ಪರಿಹಾರದಂತಹ ಮೂಲಭೂತ ಬೇಡಿಕೆಗಳಿಗೂ ಸರ್ಕಾರ ಸ್ಪಂದಿಸದಿರುವುದು ದುರಂತಕರ. ಸಂತ್ರಸ್ತರ ಹೋರಾಟ ನ್ಯಾಯಸಮ್ಮತವಾಗಿದ್ದು ಅವರಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದು ತಿಳಿಸಿದರು. ಧರಣಿ ನಿರತರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಧರಣಿ ಸ್ಥಳದಲ್ಲಿ ಮಹಿಳೆಯರು, ಹಿರಿಯರು ಹಾಗೂ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಹೋರಾಟಕ್ಕೆ ದಿನದಿಂದ ದಿನಕ್ಕೆ ಜನಬೆಂಬಲ ಹೆಚ್ಚುತ್ತಿರುವುದು ಗಮನ ಸೆಳೆಯಿತು. ಡಿಎಚ್ ನ್ಯೂಸ್ ಕನ್ನಡ ಹುನಗುಂದ. ಇಷ್ಟೆಲ್ಲ 13 ಹಳ್ಳಿಗಳನ್ನು ಮುಳುಗಡೆ ಮಾಡಿಸ್ಬೇಕಾದ್ರೆ ಇವರು ಇದೇ ಜಾತಿಯವರಾದ್ರೆ ಆ ಪಕ್ಷದವರು ಅಂತ ಮಾಡಿಲ್ಲ. ಇದು ಮಾಡಿದ್ದಾರಿಗೆ ಸಂತ್ರಸ್ತರಿಗೆ ಯಾರಿಗೆ ಮಾಡಿದ್ದೀನಿ ನಾನು ನನ್ನ ಅವಧಿಯಲ್ಲಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅನ್ನೋದು ಮಾತ್ರ ನಿಶ್ಚಲವಾಗಿ ನಾನು ಹೇಳಿದೆ. ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ನಿಮ್ಮ ಒಂದು ಹೋರಾಟದಲ್ಲಿ ನಿಮಗೆ ಜಯ ಆಗಲಿ, ನಿಮ್ಮ ಜೊತೆಗೆ ನಾನು ಕೂಡ ಇರ್ತೀನಿ. ಯಾವುದೇ ಒಂದು ಸಂದರ್ಭದಲ್ಲಿ ಎಂಥ ಸಂಕಟದ ಸಮಯದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ. ನಿಮ್ಮ ಒಬ್ಬ ಅಣ್ಣ ತಮ್ಮ ಅಂತೇಳಿ ತಿಳ್ಕೊಡ್ರಿ ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸರ್ ಮುಗಿಸ್ಬಿಡ್ತಾಳ್ರಿ. ಈಗ ಒಬ್ಬರಿಗೆ 2 ಪ್ಲಾಟ್ ಕೊಡ್ತಾರ, ಮನೆಯವರಿಗೆ 100 ಚೌರಸ್ ಫೂಟ್ಲಿಂದ ಇದು 30-40 ಮ್ಯಾಲಿದ್ದವ್ರಿಗೆ 2-4 ಹಾಕವಂತ ಹೇಳ್ತಾರ. ಅವಾಗ ಒಂದ ಕೋಲ್ ಇದ್ರು ಕಾಲು ಚಾಚ್ಕೊಂಡು ಮುಣಗೋರು ಇದ್ರು. ಈಗ ಎಲ್ಲಿ ಗೌಂಟನ್ ಜಾಗ ನಡು ಎಲ್ಲಿ ತೆಗೆದಿಲ್ಲ. ಈ ನಮಗೆ ಬೇಡಿಕೆ ಆಗಲಿ ಕೇಳಿ. ಈಗ ಅವ್ರಿಗೆ ಹೇಳಿದ್ದು ಗೊತ್ತೈತೆ, ನನಗೆ ವಿಷಯ ಗೊತ್ತಿಲ್ಲ ಅಂತಲ್ಲ. ಆಗಲೇ ನಾನು ಹೇಳಿನಲ್ಲ, ನಾವು ನೀವು ಹೋಗೋಣ, MD ಅವ್ರನ್ನ ಭೇಟಿಯಾಗೋಣ, ರೆವಿನ್ಯೂ ಸೆಕ್ರೆಟರಿ ಅವ್ರನ್ನ ಭೇಟಿಯಾಗೋಣ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿಯಾಗೋಣ, ಹೇಳೋಣ ಅಂತೇಳಿ ಹೇಳಿದ್ದೀನಿ. ಮತ್ತು ಇದನ್ನು ಹೇಳಿದ್ನಲ್ಲ, ಇದೇ ಪತ್ರ ತೊಗೊಂಡು ಜೆರಾಕ್ಸ್ ಮಾಡಿ 2 ಪತ್ರ ಮಾಡಿ ನಾನು ಪತ್ರ ಬರೆದು ಅವ್ರ ಜೊತೆಯಲ್ಲಿ ನೀವು ಯಾರು ಒಬ್ಬರಿಬ್ಬರು ಬಂದರೆ ಸಾಕು, ಅವ್ರ ಜೊತೆ ಮಾಡಿ ಬರೋಣ ಅನ್ನೋ ಮಾತನ್ನು ಈಗಾಗಲೇ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬರ್ರಿ ನನ್ನ ಜೊತೆಗೆ. ನಾನು ಹೇಳಿದ ದಿವಸ ನೀವು ಅಲ್ಲಿದ್ದರೆ ನಮ್ಗೆ ಅನುಕೂಲ ಆಗುತ್ತೆ. ಅಂದರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಆಗಬೇಕು. ಸರ್ ಈಗ ಅದು ಶಾಶ್ವತ ಪರಿಹಾರ ಮಾಡಿಲ್ಲ ಸರ್. 4 ಪ್ಲಾಟ್ ಈಗ ಮೇನ್ ಮುಖ್ಯ ಶೆಡ್ಡಿಂದು ಮಾಡ್ತೀವಿ. ಅದೇ ಶೆಡ್ಡಿಂದ ಈಗ ಮಾತಾಡಿದ್ವಿ. ಶೆಡ್ಡಿಂದ ಏನಂತಾರೆ ಅವರು, ಇವರು ಮನೆ ಕಟ್ಟಿಸಿ ಅಂತಂದ್ರೆ 1.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಾರೆ ಸರ್. ಅವರು ಈ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೂಲ ಸೌಕರ್ಯ ಒಂದೇದಿಲ್ಲ ಸರ್. ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಈಗ ಅವು ಕರೆಂಟ್ ಆಗೋವರೆಗೆ ಅದು ಮನೆ ಕಟ್ಕೊಳ್ಳೋಕ್ಕಾದ್ರೂ 1 ವರ್ಷನಾದ್ರೂ ನಮಗೆ ಕಾಲಾವಕಾಶ ಬೇಕು ಸರ್. ಆ 1 ವರ್ಷನಾದ್ರೂ ಕಾಲಾವಕಾಶ ಇರೋದಕ್ಕೆ ಅದು ಶೆಡ್ ದುರಸ್ತಿ ಬೇಕಲ್ಲ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ಇವತ್ತೇ ಮಾಡಿ ಯಾರು ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಳಗೆ ಅದ ಸರ್. ಗೊತ್ತಲ್ಲ ಈಗ, ಯಾಕಂದರೆ ಅವೆಲ್ಲ ಪೂರ್ತಿ ಲಡ್ ಬಡ್ದು ಹೋಗ್ಯಾವ. ನೋಡಪ್ಪ, ಅರುಣ್ ಕುಮಾರ್ ಅಂತ ಹೇಳಿ ಆರು ಇದ್ದಾರೆ. ಅರುಣ್ ಕುಮಾರ್ ಅವರು ಅಶೋಕ್ ಕುಮಾರ್ ಹೋದ್ರು, ಅವ್ರು ಹೋಗ್ಯಾರ. ಅರುಣ್ ಕುಮಾರ್ ಅಂತೇಳಿ ಈಗ ಅದಾರ. ಒಂದು ಕೆಂದುಳಿ ಅಂತೇಳಿ AW ಅದ ಇಲ್ಲಿ. ಇದಕ್ಕೆ ಕೆಂದುಳಿ ಅಂತ AW. KEB
ಇಂಜಿನಿಯರ್ಗೂ ಮಾತಾಡಿದ್ರು ಗೋಪಾಲಕೃಷ್ಣ ಅಂತ ಹೇಳಿ. ಅವರು ಇನ್ನು ನಿಮ್ಮ ಪುನರ್ವಸತಿ ಕೇಂದ್ರದಲ್ಲಿ ನಾವು ಪ್ರಪೋಸಲ್ ಕಳಿಸಿರಿ ಅಂದ್ರೆ ಪ್ರಪೋಸಲ್ ಕಳಿಸಿ 3 ಅಲ್ಲಪ್ಪ 4 ವರ್ಷ ಮೇಲೆ ಆಯಿತು, ಇವತ್ತೊಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಇನ್ನೂ ಸಹ ಇನ್ನೂ ಏನು ಬಂದಿಲ್ಲ. ಅಂದರೆ ಎಸ್ಕಾಮ್ದವ್ರು ನಮ್ಗೆ ಪರ್ಮಿಷನ್ ಕೊಡಬೇಕು, ಎಸ್ಕಾಮ್ ಅವ್ರಿಗೆ ಎಸ್ಟಿಮೇಟ್ ಮಾಡಿ ಕಳಿಸ್ತೀವಿ ನಾವು, ಅವರಾಗಿ ಎಸ್ಟಿಮೇಟ್ ಮಾಡಿ ಕೊಟ್ಟು ನಾವು ಮಾಡ್ತೀವಿ ಅನ್ನೋ ಅಂತ ಅಡ್ಗಾಡಿ ಮೇಲೆ ಉತ್ತರ ಇಟ್ಟು ದೀಪ ಇಟ್ಟು ಉತ್ತರ ಹೇಳಿದರು. ಅಂದರೆ ಮೈಗೆ ಹಚ್ಚೋಂಗಿಲ್ಲ ಕೇಳಿಬಾರು. ಹೌದು, ಅದು ಸತ್ಯ. ರೇಟ್ ಅಂತ ನುಗ್ಗಿದ್ದು ನೋಡ್ರಿ 288 ಜನರು ಇವ್ರು ಇಂಡಿವಿಜುವಲಿ ಅಡ್ಡಾಡಿ ಮಾಡೋದಕ್ಕಿಂತ ಇದಕ್ಕೆ ಕಾಮನ್ ಆಗಿ ಒಂದೇ ಅಪ್ಲಿಕೇಶನ್ನು ಒಂದೇ ಪ್ರೊಸೆಸ್ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ನಮ್ಮ ರಿಕ್ವೆಸ್ಟ್ ಏನಿಲ್ಲ, ಇದಕ್ಕಾಗಿ ಒಂದು ಒಬ್ಬರು ಸ್ಪೆಷಲ್ ಆಫೀಸರ್ ನೇಮಿಸಿ ಇಂಥವು ಏನೇನು ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ ಅದನ್ನು ಅವರು ಎಲ್ಲ ರೈತರ ಪರವಾಗಿ ಅದು ಸಂತ್ರಸ್ತರ ಪರವಾಗಿ ಒಂದು ಕಾಮನ್ ಅಪ್ಲಿಕೇಶನ್ ಮೂವ್ ಮಾಡಿ ಇದು ಮಾಡಲಿ ಅಂತ ಈಗ ಅಲ್ಲಿ ನೀವು ಟರಾವ್ ಆಗಿದ್ದಲ್ಲ ನಾವು ಇದರಲ್ಲಿ ಪಂಚಾಯತಿಯಲ್ಲಿ, ಅದ್ರಾಗ ಆ 280 ಮಂದಿ ಹೆಸರು ಬರ್ದಿರೇನು? ಹೆಂಗೆ ಸರ್? ಆ ಟರಾವ್ ಪುಸ್ತಕ ಇಂಥವ್ರು ಈ ಊರು ಗ್ರಾಮದಲ್ಲೇ ವಾಸವಾಗಿದ್ದರು, ಇವರು ಅರ್ಹರ ಪುನರ್ವಸತಿ ಕೇಂದ್ರದಲ್ಲಿ ಪ್ಲಾಟ್ ತೊಗೊಳಕ್ಕೆ ಅರ್ಹರ. ಆ 280 ಮಂದಿ ಹೆಸರು ಬರ್ದಿರಿ? ಸರ್ ಅದು 280 ಹೆಸರು ಸರ್. ಅವರು ಹೆಂಗೆ ಮಾಡಿದ್ರು ಅಂದ್ರೆ ಕೊಡಕ್ಕೆ ಪಿ ಡಿ ಒ ಸ್ವಲ್ಪ ಲೇಟ್ ಹಾಕಿದ್ರಿ ಸರ್, ನಾವು ಬಿಡಲಿಲ್ಲ. ಕೊನೆಗೆ ಅವ್ರು ಏನಂತಾರೆ, ಶಾಸಕರ ಪತ್ರದ ಮೇರೆಗೆ ಅವರ ಪತ್ರದ ಮೇರೆಗೆ ಅಂತ ಹೇಳ್ಕೊಂಡು ಎಲ್ಲ ತೊಡ್ರಾಕೊಂಡು ಲಾಸ್ಟಿಗೆ ಕೊಡುವಂಗೆ ವಿಚಾರ ಮಾಡಿ ಕೊಡ್ಸಿವಿ ಸರ್. ನಾವು ಜವಾಬ್ದಾರಿ ತೊಗೊಂಡೆ 288 ಮಂದಿ ಲಿಸ್ಟ್ ಇಟ್ಕೊಂಡು ನಾವೇನು ಸರ ಯಾರು ಬರ್ತಾರೆ ಅವ್ರಿಗೆ ಒಂದು ಇಂಡಿವಿಜುವಲ್ ಆಗಿ ಅವ್ರ ಹೆಸರು ಕೊಡ್ತಾ ಇದನ್ನು ತರ ಹಚ್ಚಿ ಕೊಡ ಅಂತೀವಿ ಸರ್. ಯಾರು ಬರ್ತಾರೆ ಇದರ ಲಿಸ್ಟಿಗೆ ಇಟ್ತೀವಿ ಸರ್. ಈಗ ಒಂದೇ ಸಾಮೂಹಿಕವಿಲ್ಲ ಸರ್, ಇಂಡಿವಿಜುವಲ್ ಕೊಡ ಅಂತೀವಿ ಅವರು. ಜೊತೆಗೆ ಪೂರ್ತಿ ಈಗ ಅವ್ರು ಏನಂತಾರೆ 280 ಮಂದಿದು ಒಂದು ಅಪ್ಲಿಕೇಶನ್ ಬಂದು ಒಂದು ಇಲ್ಲ ಒಂದೇ ನಿಮಿಷ ಇಲ್ಲೇ 280 ಮಂದಿ ಇದೆ ಇದೇ ಊರ ಸರ್. ಇನ್ನೊಂದು ಸರ ಅವರು ಅಲ್ಲೆಲ್ಲಿ ನೌಕರಿ ಮಾಡ್ಕೊಂಡ ದಾಖಲಾತಿಗಳು ಬೇಕು ಸರ್. ಆಧಾರ್ ಕಾರ್ಡು ಮತ ಚೀಟಿ ಅವ್ರು ಯಾರು ಸ್ವಲ್ಪ ಇರ್ಲಾರ್ದವ್ರಿಗೆ ಮತ್ತು ಅವರು ಎಲ್ಲ 288 ಮಂದಿ ಲಿಸ್ಟ್ ಮಾಡಿದ್ರು. ಪ್ರತಿಯೊಬ್ಬರದ್ದು ದಾಖಲಾತಿ ಕೊಡ್ಬೇಕು ಸರ್. ಇದ್ದವ್ರು ಕೊಡ್ತಾ ಇರ್ಲಾರ್ದವ್ರು ಅಂತಂದ್ರೆ ಮತ್ತೆ ಅದರ ಅವ್ರಿಗೆ ಕೊಡಕ್ ಒಂದಾರೆ ಅನಿಲ್ಪುರ ಏನೈತಂದ್ರ ನಮ್ಮ ಲ್ಯಾಂಡ್ ಹೋಗೈತಿ, ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಯಾರ, ನಾವು ನೌಕರಿ ಮಾಡಕ್ಕೆ ನಾನು ಅದು ಒಂದ ಆಧಾರ್ ಮ್ಯಾಗ ಬೇಕಾದಷ್ಟು ಮಾಡ್ಬೋದು. ಒಂದು ವರ್ಷ ಹೋಗೈತ್ರಿ, ಒಂದು ವರ್ಷದ ಈಗ ಹಕ್ಕುಮನಿಯವ್ರಿಗೆ ಹೇಳ್ದಂಗ ಅನಿಲ್ಪುರಿಂದ ಆತ ನಮ್ದು ಆಗತ್ತಲ್ಲ, ನಾ ಯಾಕೆ ಅವೆಲ್ಲ ಸುಳ್ಳು. ನೀವಾಗಿ ತಾಟ್ನಂದು ಕೈ ಸುತ್ತು ಬಾಯಿಗೆ ಬರ್ಬೇಕಾ, ನೀವಾಗಿ ಕೈ ಹಾಕಿದಾಗ ಬರ್ತದೆ ಇಲ್ಲ. ಅದಕ್ಕೆ ನಾ ಹೇಳಕತ್ತಿದ್ದು ಕಡೆಗೆ ಇಲ್ಲಿ ಇದ್ದವ್ರಲ್ಲ ಬಿಡ್ರಿ, ಇದ್ದವ್ರ ಒಂದು ಕಾಮನ್ ಅರ್ಜಿ ಬರೆದು ಸಹಿ ಮಾಡಿಕೊಡ್ರಿ, ದಾಖಲಾತಿ ಕೊಟ್ಟು ಪಂಚಾಯತಿ ಕೊಡ್ರಿ, ಪಂಚಾಯತಿಯಿಂದ ತಗೊಳ್ರಿ, ಅದನ್ನ ಜೆರಾಕ್ಸ್ ಕಾಪಿ ಅವ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ. ನಾ ಇಲ್ಲೇ ನಿಮ್ಮ ಹತ್ರ ಮಾತಾಡ್ತೀನಿ 5 ನಿಮಿಷ, ಅವ್ರು ಕೂಡ ಮಾತಾಡ್ತೀನಿ, ಎಲ್ಲ ಅಧಿಕಾರಿಗಳ ಜೊತೆಲಿ ಮಾತಾಡೋಣ. ಇವನ್ ಕೂಡ ಮಾತಾಡೋಣ, ತಹಸೀಲ್ದಾರ್ ಕೂಡ ಮಾತಾಡೋಣ. ಯಾಕೆ ಬಾಡಿಗೆ ಕೊಡ್ತೀವಿ ಒಬ್ಬೊಬ್ರದ ಎಲ್ಲರದ್ದು ಮಾತಾಡೋಣ. ಈಗ ನಾನು ಬರ್ಬೇಕಾದ್ರೆ ದಾರೆ ಮಾತಾಡಕ್ಕಿಂತ ಬಂದೀನಿ, ಈಗಲೂ ಕೂಡ ಇಲ್ಲದ್ರೆ ನಿಮ್ಮೆಲ್ಲರಿಗೆ ಮಾತಾಡ್ತೀನಿ. ಅದು ಕಾರಣಾಂತರದಿಂದ ಕೆಲವು ಕಾರ್ಯಕ್ರಮದಿಂದ ಆಮೇಲೆ ಊರಲ್ಲಿ ಇದ್ದಿದ್ದರಿಂದ ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಮಜ್ಗಳಿದ್ದರಿಂದ ಈ ಕಡೆ ಬರೋಕ್ಕಾಗಿಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಸೇವಕ್ಕಾಗಿ ನಾನು ಯಾವತ್ತೂ ಕೂಡ ಸಿದ್ಧನಾಗಿದ್ದೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮಾಡಿ. ಆದ್ದರಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟ, ನಾನು ಹೇಳೋದಿಷ್ಟ, ಈ ಶೆಡ್ಡನ್ನು ಬಹುಶಃ ನನಗೆ ನೆನಪಿರೋ ಮಟ್ಟಿಗೆ ಇದು ನಾನೇ ಹಾಕ್ಸಿದ್ದು, ನನ್ನ ಅವಧಿಯಲ್ಲಿ ಹಾಕ್ಸಿರ್ತಕ್ಕಂಥ. ಇದನ್ನು 2 ಬಾರಿ ರಿಪೇರಿ ಮಾಡಿದ್ದು ನಾನು ಅಂತ ನಾನು ಹೇಳ್ತೇನೆ, ಹೇಳಿದ್ದೆ. ನಿಮ್ಮ ಬೇಡಿಕೆ ಏನಂತೆ ನೀವು ಅಲ್ಲಿಗೆ ಜಾಗ